ನಮ್ಮ ಮಾತ್ರ ಜವಾಬ್ದಾರಿ ಇದೆ, ಸರ್ಕಾರ ನಡೆಸೋ ಜವಾಬ್ದಾರಿ ಇಲ್ಲ ಈ ಸರ್ಕಾರ. ವಿಧಾನಸೌಧದ ಮೆಟ್ಟಿಲ ಮುಂದೆ ನಡೆದ ಕಾರ್ಯಕ್ರಮ ಸಾಂಗವಾಗಿ ನಡೆದಿದೆ. ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ಹೆಂಗೆ ಹೊಣೆಗಾರರನ್ನಾಗಿ ಮಾಡ್ತೀರಿ ನೀವು? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಲು ತುಳಿತಾಗಿದೆ, 11 ಜನ ಮೃತಪಟ್ಟಿದ್ದಾರೆ, ತನಿಖೆ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತಿರೋದು ಅಲ್ಲೇ ಸರ್. ಆಕ್ಚುಲಿ ಏನು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದಂಥ ಕಾರ್ಯಕ್ರಮ ಖಂಡಿತವಾಗಿಯೂ ಯಾವುದೇ ನಿಯಮವನ್ನು ಅನುಸರಿಸಿರಲಿಲ್ಲ. ನೋಡಿ ನೀವು ಅಲ್ಲಿದ್ದಂತಹ DCP ಅವರು ಏನು ಹೇಳಿದ್ರು, ಅವ್ರು ಕೊಟ್ಟಂಥ ಒಂದು ಸಲಹೆಗಳನ್ನ ಸಹ ಅಪ್ಪಿತಪ್ಪಿ ಫಾಲೋ ಮಾಡಲಿಲ್ಲ, ಅನುಸರಿಸಲಿಲ್ಲ. ಯಾಕೆಂದರೆ ಡ್ರೋನ್ಗಳಲ್ಲಿ ಚಿತ್ರೀಕರಣ ಆಗುತ್ತೆ. ಪಾರಂಪರಿಕ ಕಟ್ಟಡ ವಿಧಾನಸೌಧ ಮತ್ತು ಹೈಕೋರ್ಟು ಎರಡೂ ಸಹ ಅತಿ ಭದ್ರತೆ ಇರತಕ್ಕಂತಹ ಜಾಗಗಳು. ಅಲ್ಲಿ ಯಾವುದೇ ಕಾರಣಕ್ಕೂ ಡ್ರೋನಲ್ಲಿ ಚಿತ್ರೀಕರಣ ಮಾಡೋಗಿಲ್ಲ. ಚಿತ್ರೀಕರಣ ಮಾಡ್ತಾರೆ, ಉಲ್ಲಂಘನೆ ಮಾಡ್ತಾರೆ. ಎರಡನೇದಾಗಿ ಕೊಟ್ಟಂತಹ ಅಲ್ಲಿ PWD ಇಂಜಿನಿಯರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ 25ರಿಂದ 30 ಜನ ವೇದಿಕೆ ಮೇಲೆ ಇರಬಾರ್ದು ಅಂತ ಹೇಳ್ತಾರೆ. 200-300 ಜನ ವೇದಿಕೆ ಮೇಲೆ ಇರ್ತಾರೆ. ಇದ್ದಂಥವರೆಲ್ಲ ಯಾರು? ಅವ್ರ ಕುಟುಂಬದವರೇನೆ. ಅಂದರೆ ಗೌರವಾನ್ವಿತ ರಾಜ್ಯಪಾಲರು ಬಂದಂಥ ಸಂದರ್ಭದಲ್ಲಿ, ಗೌರವಾನ್ವಿತ ಮುಖ್ಯಮಂತ್ರಿಗಳು ಆದಿಯಾಗಿ ಮಂತ್ರಿಗಳು ಮತ್ತು ಇತರರು ಆಟಗಾರರು ಬಂದಂಥ ಸಂದರ್ಭದಲ್ಲಿ ಯಾವ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಯ್ತು ಮಾಡಿದ್ರ? ಅಲ್ಲಿ 100ಕ್ಕೆ 100 ಪಾಲು ಎಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರಲ್ಲ ಮುಖ್ಯಮಂತ್ರಿಗಳು. ಹಸಿ ಸುಳ್ಳನ್ನ ರಾಜ್ಯಕ್ಕೆ ಹೇಳ್ತಾ ಇಲ್ವಾ? ಆಯ್ತು ಸರ್, ಅವಘಡ ಆಗಿಲ್ಲ ಅಲ್ಲಿ ಅಂದ್ರೆ ಸರ್, ಒಂದು ಅವಘಡ ಆಗೋಗ್ಬಿಟ್ಟಿದ್ರೆ ಆಗಿಲ್ಲ ಅಂತ ಇವತ್ತಿನ ದಿವಸ ಅದೃಷ್ಟವಶಾತ್ ಆಗಿಲ್ಲ ಸರ್. ಅದರ ಆಗ್ತಾ ಇತ್ತಲ್ಲಿ ಅದೃಷ್ಟವಶಾತ್ ಆಗಿಲ್ಲ. ನಮ್ಮ ಅದೃಷ್ಟ ಅಷ್ಟೇ. ಅಂದರೆ ಇದನ್ನು ಬಹಳಷ್ಟು ನಾಜೂಕಾಗಿ ಬುದ್ಧಿವಂತಿಕೆಯಿಂದ, ಅವರ ಬುದ್ಧಿವಂತಿಕೆಯಿಂದ ಮುಖ್ಯಮಂತ್ರಿಗಳು ಇದನ್ನು ಡಿಫೆಂಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಒಂದು ಸರ್, ಇವ್ರದ್ದು ಜವಾಬ್ದಾರಿನೇ ಇಲ್ಲ ಅನ್ನೋಗಿದ್ರೆ ನಾವು ಒಪ್ಪೋಣ ಸರ್. ಅಲ್ಲಿ ವೇದಿಕೆಯಲ್ಲಿ ಪ್ರತಿಯೊಬ್ಬರನ್ನು ಹಿಂದಿಂದ ಬಿಡಿ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಆಹ್ವಾನವನ್ನು ಕೊಟ್ಟರು ಜನಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಆಹ್ವಾನವನ್ನು ಕೊಟ್ಟರು. ಅದು ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ರಾಮನಗರದಲ್ಲಿ ಕೊಡ್ತಾರೆ, ದಯಮಾಡಿ ಇಲ್ಲಿಗೆ ಬನ್ನಿ, ಏರ್ಪೋರ್ಟಿಗೆ ಬರಬೇಡಿ, ಇಲ್ಲಿಗೆ ಬಂದ ನಂತರ ಅಲ್ಲಿಗೆ ಬನ್ನಿ ಅಂತ ಎಲ್ಲವೂ ಸಹ ಸ್ಪಷ್ಟವಾಗಿ ತಾವು ತೋರಿಸಿದ್ರಿ. ಅದಾದ ನಂತರ ಅಲ್ಲಿದ್ದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥದ್ದವರು ಮತ್ತು ಹ್ಯಾಂಕರ್ ಮಾಡ್ತಿದ್ದವರು ಪದೇ ಪದೇ ಹೇಳ್ತಿರ್ತಾರೆ, ಏನು ದಯವಿಟ್ಟು ಇಲ್ಲಿ ಕಾರ್ಯಕ್ರಮ ಮುಗಿದ ನಂತರ ನೀವು ಸ್ಟೇಡಿಯಂ ಬನ್ನಿ. ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಹೇಳ್ತಾರೆ, ಮಾನ್ಯ ಗವರ್ನರ್ ಅವರ ಸಮ್ಮುಖದಲ್ಲಿ ಹೇಳ್ತಾರೆ, ಆಟಗಾರರ ಸಮ್ಮುಖದಲ್ಲಿ ಹೇಳ್ತಾರೆ, ಎಲ್ಲ ಸರ್ಕಾರದ ಎಲ್ಲ ಅಧಿಕಾರಿಗಳು ಮತ್ತು ಸಚಿವರ ಸಮ್ಮುಖದಲ್ಲಿ ಹೇಳ್ತಾರೆ, ನೀವು ಅಲ್ಲಿಗೆ ಬನ್ನಿ ಅಂತ. ಅದಾದ ನಂತರ DPR ಸೆಕ್ರೆಟರಿ ಅವರು ಶ್ರೀಮತಿ ಸತ್ಯವತಿಯವರು ಅದನ್ನು ಕನಿಷ್ಠ ಅದನ್ನು 10 ಬಾರಿ ಹೇಳ್ತಾರೆ, ಬನ್ನಿ ಅಂತ. ಅದರ ಯಾರ ಕಾರ್ಯಕ್ರಮ ಅಲ್ಲಿಗೆ ಸರ್? ಒಂದು ಮಾನ್ಯ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತವ ಮಾತನಾಡಬೇಕಾಗತ್ತೆ. ಜವಾಬ್ದಾರಿ ರಹಿತವ ಮಾತನಾಡಿದ್ರೆ ಇದೇ ತಪ್ಪು ಆಗ್ತಕ್ಕಂಥದ್ದು. ಈಗ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆ ಮಾತನ್ನು ಆಡಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲೊಂದು ಕಾರ್ಯಕ್ರಮ ಇದೆ ಅಂತಕ್ಕಂಥದ್ದು ಗೊತ್ತಿದೆ. ಅಲ್ಲಿಗೆ ಗೊತ್ತಿದ ಮೇಲೆ ಇಲ್ಲೇ ತಗೊಂಡಂಥ ಭದ್ರತೆಯನ್ನು ಅಲ್ಲಿಗೆ ಯಾಕೆ ತಗೊಳ್ಳಿಲ್ಲ ಸರ್? ಒಂದು ಜಾತ್ರೆಯಲ್ಲಿ ಏನೋ ಅನಾಹುತ ಆಗ್ಬಿಡುತ್ತೆ ಸರ್. ಇವಾಗ ಆ ಜಾತ್ರೆಯಲ್ಲಿ ಏನೋ ಅನಾಹುತ ಆದರೆ ಅದಕ್ಕೆ ಸರ್ಕಾರ ಜವಾಬ್ದಾರಿ ಅಲ್ವಾ ಸರ್? ಸರ್ಕಾರ ಎಷ್ಟು ಮಟ್ಟಿಗೆ ಬಂದ್ಬಿಟ್ಟಿದೆ ಅಂತಂದರೆ, ದಯಾನೀಯ ಸ್ಥಿತಿ ಬಂದಿದೆ ಅಂತಂದರೆ, ಯಾವುದೋ ಒಂದು ಹಿಂದಿನ ಘಟನೆಗಳನ್ನ ಉಲ್ಲೇಖ ಮಾಡಿಕೊಂಡು ಆ ಸಂದರ್ಭದಲ್ಲಿ ಹಂಗಾಗಿರಲಿಲ್ಲ, ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವು ಹಿಂಗೆ ಮಾಡಲ್ಲ, ಇದು ಬಂಟತನ ಅಲ್ವಾ ಸರ್? ಹಿಂದೆ ಆಗಿರ್ಬೋದು ಸರ್. ಆದರೆ ನ್ಯಾಯದಾನವನ್ನು ಅಥವಾ ನ್ಯಾಯವನ್ನು ಈ ರೀತಿ ಅಪೇಕ್ಷೆ ಪಡ್ತೀವ ಸರ್? ವಿರೋಧ ಪಕ್ಷಗಳಿಗೆ ಇವರು ಹೇಳ್ತಾವ್ರಲ್ಲ, ಒತ್ತಿ ಹೇಳ್ತಾವ್ರಲ್ಲ, ಯಾಕೆ ಮಾನ್ಯ ಕುಮಾರಸ್ವಾಮಿ ಅವರು ಮೆಟ್ಟಲು ಮುಖ್ಯಮಂತ್ರಿ ಅಂತ ಕರೆಯುವಂಥ ಪರಿಸ್ಥಿತಿ ಬಂತು ಅಂತಂದರೆ, ಅವರು ಆ ಮೆಟ್ಲಿಗೆ ಮಾತ್ರ ಸೀಮಿತವಾಗಿ ಮಾತನಾಡ್ತಾವ್ರಲ್ಲ, ಯಾಕಿದು? ರಾಜ್ಯಕ್ಕೆ ಸೀಮಿತವಾಗಿ ಮಾತನಾಡಬೇಕಾ, ಮೆಟ್ಲಿಗೆ ಸೀಮಿತವಾಗಿ ಮಾತನಾಡಬೇಕಾ? ಅವರ ಕಣ್ಣ ಅಳತೆಯಲ್ಲಿ ಕೇವಲ 1.5-2 ಕಿಲೋಮೀಟರ್ ದೂರದಲ್ಲಿ ನಡಿಬಾರ್ದು ನಡೆದೋಯ್ತಲ್ಲ, ಕೆಲವೇ ಅರ್ಧ ಗಂಟೆ 3/4 ಗಂಟೆಗಳಲ್ಲಿ ನಡೆದೋಗ್ಬಿಡ್ತಲ್ಲ, ಗೊತ್ತಿಲ್ವಲ್ಲ? ಅದರಲ್ಲೂ ವಿಶೇಷವಾಗಿ ಏನು ಭಾಳಷ್ಟು ನೋವಾಗುತ್ತು ಅಂತಂದರೆ, ಮಾನ್ಯ ಮುಖ್ಯಮಂತ್ರಿಗಳು ನನಗೆ 2 ಗಂಟೆ ಅಂದರೆ ಘಟನೆ ನಡೆದು 2 ಗಂಟೆ ಅವ್ರ ವಿಷಯನೇ ಗೊತ್ತಿಲ್ಲ ಅಂತಂದರೆ, ಈ ಮಟ್ಟದಲ್ಲಿ ರಾಜ್ಯವನ್ನು ನಡೆಸ್ಕೊಂತವ್ರೆ ಅಂತ ಅರ್ಥ ಅಲ್ಲಿಗೆ. ಈ ಮಟ್ಟದಲ್ಲಿ ರಾಜ್ಯಭಾರ ಮಾಡ್ತಾವ್ರೆ ಅಂತ ಅರ್ಥ ಅಲ್ಲಿಗೆ. ಈ ರಾಜ್ಯದಲ್ಲಿ ಯಾಕೆ ಈ ದುರಂತಗಳೆಲ್ಲ ನಡೀತಾ ಇವೆ ಅಂತಂದ್ರೆ, ಈ ಮಟ್ಟದಲ್ಲಿ ಅದಕ್ಷತೆಯಿಂದ ಈ ರಾಜ್ಯವನ್ನ ಇವರು ಆಡ್ತಾವ್ರೆ ಅಂತ ಅರ್ಥ ಅಲ್ವಾ? ಇದು ಹೇಳಬೇಕಾಗಿತ್ತು, ಹೇಳಿಲ್ಲ ಸರ್, ಸಸ್ಪೆಂಡ್ ಮಾಡಿದ್ದಾರೆ ಸರ್. ಸಸ್ಪೆಂಡ್ ಒಂದು ಸರ್ ಹೇಳಬೇಕಾಗಿತ್ತು, ಕಮಿಷನರ್ ಹೇಳಿಲ್ಲ ಸರ್. ನೀವು ಕಮಿಷನರ್ ಸಸ್ಪೆಂಡ್ ಮಾಡಿದ್ರಿ ಅಂತ ಒಂದು ಕಡೆ ಇಟ್ಕೊಳ್ಳಿ. ಈಗ ಶ್ರೀಯುತ ಗೋವಿಂದರಾಜ್ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ? ಅವರ ಒಂದು ಸಲಹೆಯ ಮೇರೆಗೆ ನೀವು ಕಾರ್ಯಕ್ರಮವನ್ನು ಸರ್, ಶ್ರೀಯುತ ಗೋವಿಂದರಾಜ್ ಅವರ ಸಲಹೆ ಮೇರೆಗೆ ಯಕ್ಷ ಪ್ರಶ್ನೆ ಸರ್. ಈಗ ಅವರ ಒಂದು ಸಲಹೆ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆಣತಿಯ ಮೇರೆಗೆ ಇವತ್ತಿನ ಆಣತಿ ಅಂತ ಹೇಳೋಲ್ಲ, ಸಲಹೆ ಅಂತ ಹೇಳೋಣ, ಸಲಹೆ ಮೇರೆಗೆ ಇವತ್ತಿನ ದಿವಸ ಇದನ್ನ ರೂಪಿಸಿರು ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ರೀತಿಯಲ್ಲಿ ನೀವು ಮೊದಲೇ ಪ್ರಶ್ನೆಗೆ ಒಂದು ಉತ್ತರವನ್ನು ಇವತ್ತು ಸರ್ಕಾರ ಕೊಡೋಕ್ಕಾಗ್ತಿದ್ದಿಲ್ಲ. ಇಷ್ಟು ಧಾವಂತದಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತಕ್ಕಂತಹ ಆತುರ ದರ್ದು ಅಂತಕ್ಕಂಥ ಮಾತನ್ನು ಉಪಯೋಗಿಸಿದ್ರು ತಪ್ಪಾಗಲ್ಲ ಸರ್. ಏನಿತ್ತು ಈ ಸರ್ಕಾರಕ್ಕೆ ಅಂತ ಏನಿತ್ತು? ಅದಕ್ಕೆ ಉತ್ತರ ಯಾರು ಸರ್? 7 ದಿವಸ ಆಯ್ತು ಉತ್ತರ ಕೊಡ್ತಾ ಇಲ್ವಲ್ಲ ಸರ್ ಯಾರು ಆ ಪ್ರಶ್ನೆಗೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.